ಕರಣ್ ಕುಮಾರ್ ಅಂತ ಹೇಳಿ ಒಬ್ಬ 18 ವರ್ಷದ ಯುವಕ. ಜುಲೈ 20ನೇ ತಾರೀಕು ಒಂದು ಘಟನೆ ನಡೆದಿದೆ. ತುಮಕೂರು ಕ್ಯಾಸಂದ್ರ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಹುಡುಗಿ ಟ್ರೈನಲ್ಲಿ ಸಿಲುಕಿ ಸಾವಾಗಿದ್ದು, ಇವ್ರ ಮಗ ಕರಣ್ ಕುಮಾರ್ ಹುಡುಗಿನ ರಕ್ಷಣೆ ಮಾಡಕ್ ಹೋಗಿ ಆ ಸಂದರ್ಭದಲ್ಲಿ ತಲೆಗೆ ಏಟಾಗಿದೆ. ಅವ್ರ ಹತ್ರ 50,000, ಇವ್ರ ಹತ್ರ 10,000, 20,000 ಇಸ್ಕೊಂಡು ಖರ್ಚು ಮಾಡ್ತಾಯಿದ್ದೀನಿ, ತೋರಿಸ್ತಾಯಿದ್ದೀನಿ. ನಾವೆಲ್ಲರಿಗೆ ಪಬ್ಲಿಕ್ಗೆ ಹೇಳ್ತಿದ್ದೀನಿ, ನಮಗೆ ಸಪೋರ್ಟ್ ಮಾಡಿ, ನಮಗೆ ಸಹಾಯ ಮಾಡಿ. ನಾವು ಬೇರೆಯವ್ರಿಗೆ ನಿಮಗೆ ಹೆಲ್ಪ್ ಮಾಡಿ. ನಾನಿವತ್ತು ತುಮಕೂರಿನ ಶ್ರೀದೇವಿ ಆಸ್ಪತ್ರೆಯಲ್ಲಿದ್ದೀನಿ. ಒಬ್ಬ ಕರಣ್ ಕುಮಾರ್ ಅಂತ ಹೇಳಿ ಒಬ್ಬ 18 ವರ್ಷದ ಯುವಕ. ಜುಲೈ 20ನೇ ತಾರೀಕು ಒಂದು ಘಟನೆ ನಡೆದಿದೆ. ತುಮಕೂರು ಕ್ಯಾಸಂದ್ರ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಹುಡುಗಿ ಟ್ರೈನಲ್ಲಿ ಸಿಲುಕಿ ಸಾವಾಗಿದ್ದು, ಇವ್ರ ಮಗ ಕರಣ್ ಕುಮಾರ್ ಅಂತ ಹೇಳಿ ಆ ಹುಡುಗಿನ ರಕ್ಷಣೆ ಮಾಡಕ್ ಹೋಗಿ ಆ ಸಂದರ್ಭದಲ್ಲಿ ತಲೆಗೆ ಏಟಾಗಿದೆ. ಸೊ ಇವಾಗ ಶ್ರೀದೇವಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವತ್ತೇನು ಘಟನೆ ನಡೀತು ಏನು ಅಂತ ಅನ್ನೋದನ್ನ ಅವ್ರ ತಂದೆಗೆ ಮಾತಾಡೋಣ. ಇವರು ಮೂಲತಃ ಬಿಹಾರ್ನವರು. ಇವರು ಪಾನಿಪುರಿ ಮಾಡ್ತಾರೆ. ಜೊತೆಗೆ ಇವ್ರಿಗೆ ಯಾರು ಇಲ್ಲಿ ರಿಲೇಟಿವ್ಸ್ ಯಾರು ಇಲ್ಲ. ಸದ್ಯಕ್ಕೆ ಇವ ಮಗನ ಹೆಲ್ತ್ ಕಂಡೀಷನ್ ತುಂಬಾ ಸಮಸ್ಯೆಯಲ್ಲಿದ್ದು, ಇವ್ರಿಗೆ ಎಲ್ಲಾ ತರಹದ್ದು ಒಂದು ಸಹಾಯ ಬೇಕಿದೆ ನಿಮ್ಮಿಂದ. ಸರ್, ಏನಾಯ್ತು ಅವತ್ತು? ಏನ್ ಘಟನೆ ಆಗಿತ್ತು? ನಾನು ಸರ್ ಆ್ಯಕ್ಚುಲಿ ಮನೆಗಿದ್ದಿದೆ, ನನಗೂ ಗೊತ್ತಿರಲಿಲ್ಲ ಈ ಥರ ಆಗುತ್ತಂತ. ಯಾರೋ ಬಂದು ನನಗೆ ಹೇಳಿದ್ರು, ಆಗ ಹಿಂಗೆ ಬಿದ್ದವ್ರೆ ಅಂತ, ಏಟಾಗಿದೆ ಅಂತ ಬಿದ್ದವ್ರೆ. ಅದಕ್ಕೆ ನಾನು ಸಡನ್ನಾಗಿ ಬೀಗ ಹಾಕೊಂಡು ಮನೆಯಿಂದ ಆಚೆ ಬಂದೆ. ಅಲ್ಲಿ ನೋಡ್ತೀನಿ ಅಂದರೆ ಆ ಹುಡುಗಿ ಸ್ಪಾಟಾಗೆ ಸತ್ತೋಗ್ಬಿಟ್ಟಿದೆ. ಆ ಹುಡುಗ ಫುಲ್ಲು ಸಸ್ಪಿಷನ್ ಇರಲಿಲ್ಲ, ಅವನಿಗೆ ಮಾತಾಡೋಕೆ ಏನು ಇರಲಿಲ್ಲ. ಹಂಗೆ ನಾನು ಸಡನ್ನಾಗಿ ನೋಡಿದ ತಕ್ಷಣ ಆಟೋ ಕರ್ಕೊಂಡ್ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಏನಂತಿದ್ದಾರೆ ಡಾಕ್ಟರ್? ಅದೇ ಎಲ್ಲ ನೋಡ್ತವ್ರೆ, ಟ್ರೀಟ್ಮೆಂಟ್ ಮಾಡ್ತವ್ರೆ. ಏನೋ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಡಾಕ್ಟರ್ ಕನ್ಫರ್ಮ್ ಅಂದರೆ ಫುಲ್ ಪಕ್ಕ ಹೇಳ್ತಾ ಇಲ್ಲ. ಈಗ ನೋಡಿದ್ಮೇಲೆ ಮೆಡಿಸಿನ್ ಎಲ್ಲ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಮಾತಾಡ್ತಾನೆ, ಸ್ವಲ್ಪ ಚೆನ್ನಾಗಿದ್ದಾನೆ ಅಂತ. ಬಿಹಾರ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮಗೆ 4 ಜನ ಮಕ್ಕಳು. 4 ಜನ. ಇವನೇ ದೊಡ್ಡವರು. ಏನಿವಾಗ ಈಗ ಹೆಲ್ತಿನ ಸಮಸ್ಯೆ ಹಿಂಗಿದೆಯಲ್ಲ? ಹೆಲ್ತ್ ಸಮಸ್ಯೆ ಅಂದ್ರೆ ಎಲ್ಲರಿಗೆ ಖರ್ಚೆಲ್ಲ ಅಂದ್ರೆ ಇವ್ರ ಹತ್ರ ಸಾಲ ತಗೊಂಡು ಇದು ಮಾಡ್ತಿದ್ದೀನಿ. ಮಗ ಅಂದ್ರೆ ಏನ್ ಬಿಡಕ್ಕಾಗತ್ತ ಆಗಲ್ಲ. ಅವ್ರ ಹತ್ರ 50,000, ಇವ್ರ ಹತ್ರ 10,000, 20,000 ಇಸ್ಕೊಂಡು ಖರ್ಚು ಮಾಡ್ತಾಯಿದ್ದೀನಿ, ತೋರಿಸ್ತಾಯಿದ್ದೀನಿ. ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ನಾವೆಲ್ಲರಿಗೆ ಪಬ್ಲಿಕ್ಗೆ ಹೇಳ್ತಿದ್ದೀನಿ, ನಮ್ಗೆ ಏನಾರ ಪರಿಚಯ ಇಲ್ಲ ಅಂದ್ರೆ ಕೂಡ ನಮಗೆ ಸಪೋರ್ಟ್ ಮಾಡಿ, ನಮಗೆ ಸಹಾಯ ಮಾಡಿ. ನಾವು ಬೇರೆಯವ್ರಿಗೆ ನಿಮಗೆ ಹೆಲ್ಪ್ ಮಾಡಿ. ಈಗ ಏನು ಖರ್ಚು ಎಲ್ಲ ಎಷ್ಟು ಬರುತ್ತಂತೆ? ಖರ್ಚು ಈಗ ಅಂದ್ರೆ 4 ಲಕ್ಷ 4 ಲಕ್ಷ ಆಗಿದೆ. ಮುಂದೆ ಎಷ್ಟಾಗುತ್ತೆ ಅಂತ ಡಾಕ್ಟರ್ ಹೇಳಲ್ಲ. ಆ ದಿವಸ ನೀವು ಇರ್ಲಿಲ್ವಾ ಅಲ್ಲಿ? ಇಲ್ಲ. ಇನ್ನೊಬ್ರು ಕರಣ್ ಕುಮಾರ್ ಅವ್ರ ಸ್ನೇಹಿತರು ಕುಶಾಲ್ ಅಂತ ಇದಾರೆ ಜೊತೆಯಲ್ಲಿ. ಆ ದಿವಸ ಏನು ಘಟನೆ ನಡೀತು ಅನ್ನೋದನ್ನ ಇದರಿಂದ ತಿಳಿಯೋಣ. ಏನಾಯ್ತು ಅವತ್ತು? ಸರ್, ಅವತ್ತು ಇವನು ಕ್ಯಾತ್ಸಂದ್ರ ಹತ್ರ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ. ಆಗ ಒಂದು ಲೇಡಿ ಏನ್ ಮಾಡಿದ್ದಾರೆ, ಮಿಸ್ ಆಗಿ ಟ್ರೈನ್ ಸಿಗೋ ಅಂತ ಚಾನ್ಸಸ್ ಇದ್ದಾಗ ಇವನು ಸೇವ್ ಮಾಡಕ್ಕೆ ಅಂತ ಹೋಗಿದ್ದಾನೆ. ಸೊ ಸೇವ್ ಮಾಡೋ ಬರದಲ್ಲಿ ಏನಾಗಿದೆ ಅಂದ್ರೆ, ಅವ್ನು ಆಲ್ರೆಡಿ ಸೇವ್ ಮಾಡೋ ಒಂದು ಇದಕ್ಕೆ ಹೋದಾಗ ಮಿಸ್ ಆಗಿ ಅವನಿಗೂ ಟಚ್ ಆಗಿ ಟ್ರೈನು, ಆ ಹುಡುಗಿಗೂ ಟಚ್ ಆಗಿದೆ. ಇದರಿಂದ ಹುಡುಗಿ ಸ್ವಲ್ಪ ಎಲ್ಲೂ ಏನು ಮಾಡಕ್ ಆಗ್ಲಿಲ್ಲ. ಬಟ್ ಇವನ್ಗೆ ಇಲ್ಲಿ ಸ್ಕಲ್ಗೆ ತುಂಬಾ ಏಟಾಗಿ ತಲೆಯಲ್ಲಿರತಕ್ಕಂಥ ಮೂಳೆ ಎಲ್ಲ ಡ್ಯಾಮೇಜ್ ಆಗಿ ಮತ್ತೆ ಬ್ರೈನ್ ಅಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿತ್ತು. ಅಲ್ಲಿಂದ ನಮ್ಮ ಸ್ನೇಹಿತರೊಬ್ರು ಅಲ್ಲೇ ಇದ್ದವ್ರು ಯಾರೋ ನೋಡ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳ್ಸಿದ್ರು. ಸೊ ಇವ್ರು ಅಷ್ಟೊತ್ತಿಗೆ ಫ್ರೆಂಡ್ಸ್ಗೆಲ್ಲ ವಿಷಯ ಗೊತ್ತಾಯ್ತು, ನಾವೆಲ್ಲ ಹೋದು. ಆಮೇಲೆ ಮತ್ತೆ ಅವ್ರನ್ನ ಅರ್ಜೆಂಟಿಗೆ ಆಪರೇಷನ್ ಏನೋ ಮಾಡ್ಬೇಕು ಅಂದು ಅಲ್ಲಿಂದ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅವರು ಒಂದ್ ಸ್ವಲ್ಪ ರೆಸ್ಪಾನ್ಸ್ ಏನ್ ಮಾಡಿಲ್ಲ ಕರೆಕ್ಟಾಗಿ, ಮತ್ತೆ ಅಮೌಂಟ್ ಎಲ್ಲ ಜಾಸ್ತಿ ಹೇಳಿದ್ರು. ಆಗ ಇವ್ರ ತಂದೆಯವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸಡನ್ ಆಗಿ ಅವರು
ನಿಮಾನ್ಸ್ಗೆ ಏನೋ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಮತ್ತೆ ವಾಪಸ್ ಅಲ್ಲೆಲ್ಲೂ ಬೆಡ್ ಸಿಗಲಿಲ್ಲ. ಸೊ ಶ್ರೀದೇವಿಗೆ ಕರ್ಕೊಂಡ್ ಬರ್ರಿ ಅಂತ ಹೇಳಿ ಎಲ್ಲ ಸಜೆಸ್ಟ್ ಮಾಡಿದ್ರು, ಮತ್ತೆ ರಿಟರ್ನ್ ಬಂದ್ರು. ಇಲ್ಲಿ ಬಂದಾಗ ನಮ್ ಶ್ರೀದೇವಿಗ ಅಡ್ಮಿನಿಸ್ಟ್ರೇಷನ್ ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡಿ ಅವ್ರು ಸರಿಯಪ್ಪ ಏನೋ ಆಗುತ್ತೆ ಬಟ್ 50-50 ಇದೆ, ಉಳಿಸ್ಕೊಡೋದು ನಮ್ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರು. ದರ್ಶನ್ ಸರ್ ಅಂತ ಡಾಕ್ಟರ್ ಸರ್ ನ್ಯೂರೋ ಸರ್ಜನ್, ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಎಲ್ಲರೂ ಸಮಾಧಾನವಾಗಿ ಇರಿಸಿ ಒಂದು ಆಪರೇಷನ್ ಮಾಡಿ ಸಕ್ಸಸ್ ಮಾಡಿಕೊಟ್ರು. ಇವತ್ತೊಂದು ಕ್ಯೂರ್ ಆಗಿದ್ದಾನೆ, ಮಾತಾಡ್ತಾನೆ, ಕಂಡಿಡಿತಾನೆ. ಸೊ ಅವ್ರು ಶ್ರೀದೇವಿ ಅಡ್ಮಿನಿಸ್ಟ್ರೇಷನ್ಗೆ ಮತ್ತೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಆಕ್ಚುಲಿ ನಿಮ್ಮ ಈಗ ಸ್ನೇಹಿತ ಕರಣ್ ಕುಮಾರ್ ಇದ್ದಾರೆ, ಪಾನಿಪುರಿ ಮಾಡ್ತಾರೆ. ಹೌದು, ಅವ್ರು ಪಾನಿಪುರಿಗೆ ಮಾರ್ಕೊಂಡು ಮತ್ತೆ ಕ್ಯಾಟರಿಂಗ್ ನಲ್ಲಿ ಕೆಲಸ ಮಾಡ್ಕೊಂಡು ಇದ್ದ, ಕೂಲಿ ಕೆಲಸ ಮಾಡ್ಕೊಂಡಿದ್ದ. ತುಂಬಾ ಒಳ್ಳೆಯವನು, ಯಾವ್ದೇ ತರದ್ ಇದಿಲ್ಲ. ನಾವೆಲ್ಲ ಫ್ರೆಂಡ್ಸ್ ಆಗಿದ್ವಲ್ಲ ಅವ್ರಿಗೆ ಸ್ವಲ್ಪ ಯಾರಿಲ್ಲ ಸರ್. ಇವ್ರು ಸುಮಾರು ಹಳೆ ಇದ್ರಿಂದ ಸುಮಾರು ವರ್ಷದಿಂದಾನು ಅವನ್ ಇಲ್ಲಿ ನಮ್ ಜೊತೆ ಎಲ್ಲ ನಮ್ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದಾಗ ಇಲ್ಲಿ ಕ್ಯಾಚಂಡದಲ್ಲಿ ಇದ್ದ. ಪಾನಿಪುರಿ ಮಾಡ್ಕೊಂಡು ಫ್ರೀ ಟೈಮಲ್ಲಿ ಇದ್ದಂತೆ ಕ್ಯಾಟರಿಂಗ್ ಕೆಲಸ ಮಾಡ್ಕೊಂಡು ಹುಡುಗರ ಜೊತೆನೇ ಇರೋನು. ಈಗ ಪನ್ನ ಅವರೇ, ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಇಲ್ಲ 26 ವರ್ಷ. 26 ವರ್ಷ. ಈಗ ಒಂದು ಕೇಂದ್ರ ಸಚಿವರಿದ್ದಾರೆ ವಿ ಸೋಮಣ್ಣ ಅಂತ, ಅವರು ರೈಲ್ವೆ ಮಿನಿಸ್ಟರ್. ಅವ್ರಿಗೇನಾದ್ರು ಒಂದು ಮನವಿ ಮಾಡ್ತೀರಾ? ಅದೇ ಮನೆ ಮಾಡ್ತೀನಿ ಅಂದ್ರೆ ಅವರು ನಮ್ ಸಸ್ಪಿಷನ್ ನೋಡಿ ನಾವು ಬೇರೆ ಊರಿಂದ ಬೇರೆ ಊರಿಗೆ ಬಂದಿದ್ದೀನಿ ದುಡ್ಕೊಂಡು ತಿನ್ನಕ್ಕೆ. ಈ ತರ ಘಟನೆ ಆಗಿದ್ಗೆ ನಮ್ದು ಬಡವರು, ನಾವು ದಿನ ಕೂಲಿ ಮಾಡ್ಕೊಂಡು ತಿನ್ನೋರು. ಅವ್ರೇನಾರ ಸಹಾಯ ಮಾಡ್ರೆ ನಮ್ಗೆ ದೇವ್ರ ತರ ಅಂತ ಅವರು ಹೆಲ್ಪ್ ಮಾಡ್ತಾರಂತ ಹೇಳ್ಬೋದು. ನಮಸ್ಕಾರ. ಪರಿಹಾರ ಅಂತ ಒಂದು ರಕ್ಷಣೆ ಮಾಡಕ್ ಹೋಗಿದ್ದ ನಿಮ್ ಹುಡುಗ ಈ ತರ ಆಗಿದೆ, ನಿಮ್ಗೇನು ಹೆಮ್ಮೆ ಅನ್ಸುತ್ತಾ? ಹೆಮ್ಮೆ ಅನ್ಸುತ್ತ ಅಣ್ಣ. ಅದು ಮಾಡಿದ್ ಹೋಗೋರೆ ಈ ತರ ಇಬ್ರು ಏನಾರ ಉಳ್ದ್ಬಿಟ್ಟಿದ್ರ ಅಂದ್ರೆ ನಮ್ಗೂ ದೇವ್ರು ಚೆನ್ನಾಗಿ ನಮ್ಗೂ ಖುಷಿ ಆಗೋದು. ಅವರು ಉಳ್ದಿಲ್ಲ ಪಾಪ, ಇವರು ಈ ತರ ಆದ್ರೆ ನಮ್ಗೂ ಒಂಥರ ಬೇಜಾರು. ಅವ್ರ ಮನೆಗೆ ಕೂಡ ಬೇಜಾರಾಗಿದಾರಲ್ಲ, ನಮ್ಗೂ ಒಂಥರ ಫೀಲಿಂಗ್ ಆಗ್ತಿದೆ. ಈ ವಿಡಿಯೋ ಅಲ್ಲಿ ನಮ್ಮ ಫೋನ್ ಪೇ ನಂಬರ್ ಒಂದು ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ. ಸಾರ್ವಜನಿಕರಲ್ಲಿ ಒಂದು ಮನವಿ, ಆದಷ್ಟು ನಿಮ್ ಕೈಯಲ್ಲಿ ಏನಾಗುತ್ತೆ ಆ ಯುವಕರನ್ನ, ಈಗ ಅವ್ನಿಗೇನು ನಿಮ್ ಕೈಯಲ್ಲಾದ ಹಣಕಾಸಿನ ಸಹಾಯ ಮಾಡಿ ಅಂತ ನಾನು ಕೇಳ್ತೀನಿ. ಈ ನಮ್ ಫ್ರೆಂಡ್ ಕರಣ್ ಕುಮಾರ್ ಏನಿದ್ದಾನೆ, ಅವನು ಈಗ ಸ್ವಲ್ಪ ಸಹಜ ಸ್ಥಿತಿಗೆ ಬರಬೇಕು. ಸ್ವಲ್ಪ ಹಣಕಾಸು ಸಮಸ್ಯೆ ಇದೆ ಅವ್ರ ತಂದೆಯವ್ರಿಗೆ. ಆದ್ರಿಂದ ದಯವಿಟ್ಟು ಈ ನ್ಯೂಸ್ ನೋಡ್ತಿರ್ತಕ್ಕಂಥ IGTV ನ್ಯೂಸ್ ನೋಡ್ತಿರ್ತಕ್ಕಂಥ ಯಾರೇ ಜನಗಳಿದ್ರು ದಯಮಾಡಿ ನಿಮ್ಗೆ ಕಾಣ್ತಿರ್ತಕ್ಕಂಥ QR ಕೋಡ್ ಮತ್ತೆ ಫೋನ್ ಪೇ ನಂಬರ್ ಇದೆ, ಅದಕ್ಕೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ಒಂದು ಜೀವ ಉಳಿಸಿ, ಮುಂದೊಂದು ದಿನ ಅದು ನಿಮ್ಗೊಂದು ಒಳ್ಳೇದ್ ಮಾಡುತ್ತೆ. ನೀವೊಬ್ರಿಗೆ ಒಳ್ಳೇದ್ ಮಾಡೋರು ಅದು ನಿಮ್ಗೂ ಒಳ್ಳೇದ್ ಮಾಡುತ್ತೆ.